ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡ್ತಾ ಇದೀವಿ, ಫೈಲ್ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಓಕೆ, ಸೊ ಫೈಲ್ನ ಯಾವ ರೀತಿ ಓಪನ್ ಮಾಡಬೇಕು, ಯಾವ್ಯಾವ ರೀತಿ ಓಪನ್ ಮಾಡಬಹುದು ಫೈಲ್ನ, ಏನು ಎತ್ತ, ಒಂದು ಟೆಕ್ಸ್ಟ್ ಫೈಲ್ ಆಗಿರಲಿ ಅಥವಾ ಏನೇ ಆಗಿರಲಿ, ಒಂದು ಫೈಲ್ ಓವರಾಲ್ ಒಂದು ಫೈಲ್ನ ಯಾವ ರೀತಿ ಓಪನ್ ಮಾಡಬೇಕು, ಅದ್ರ ಜೊತೆ ಯಾವ ರೀತಿ ಆಟ ಆಡಬೇಕು, ಅಂದರೆ ಅದರಲ್ಲಿ ಫೈಲ್ ಹ್ಯಾಂಡ್ಲಿಂಗ್ ಹೆಂಗೆ ಮಾಡಬೇಕು, ಅದರಲ್ಲಿ ವರ್ಕ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ. So without wasting any time, start ಮಾಡೋಣ. Let's get started. Access granted. ಸೊ ಗೈಸ್, ನೀವು ಇನ್ನೊಂದು ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈ ಪ್ಲೇಲಿಸ್ಟ್ನ ಇಲ್ಲಿಂದ ಅಸೆಸ್ ಮಾಡ್ಕೊಳ್ಳಿ. ತುಂಬಾ ವೀಡಿಯೋಸ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ರಿಲೇಟೆಡ್ ಟು ಪೈಥಾನ್. ತುಂಬ ನಾಲೆಜಬಲ್ ಇದೆ, ಸುಮ್ಮನೆ ಏನು ಟೈಮ್ ವೇಸ್ಟ್ ಮಾಡಿರುವಂತಹ ವೀಡಿಯೋಸ್ಗಳು ಯಾವುವೂ ಇಲ್ಲ. ಎಲ್ಲ ನಿಮ್ಗೆ ನಾಲೆಜಬಲ್ ವೀಡಿಯೋಸ್ಗಳು ಅನ್ನಿಸ್ತವೆ. ಒಂದ್ಸತಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಬಂದೇ ಬರುತ್ತೆ. ಓಕೆ, ಇಲ್ಲಿಂದ ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಳ್ಳಿ, ಆಮೇಲೆ ಇಲ್ಲಿಂದ ಸೇವ್ ಮಾಡಿಟ್ಕೊಂಡಿರಿ, ಆಮೇಲೆ ಆದಷ್ಟು ಶೇರ್ ಮಾಡಿ ಈ ಪ್ಲೇಲಿಸ್ಟ್ನ. ಓಕೆ, ಸೊ ಅಂದರೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇನ್ನೂ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ನೋಡ್ಬೋದು ಇಲ್ಲಿ ವ್ಯೂಸ್ ತುಂಬ ಕಡಿಮೆ ಇದೆ, ಸೊ ಅದಕ್ಕೋಸ್ಕರ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅದನ್ನ ಬಿಟ್ಟರೆ ನಾವೇನು ಮಾಡೋಣ, ಇವಾಗ ಪೈಚಾಮ್ಗೆ ಎಂಟರ್ ಆಗೋಣ. ಪೈಚಾಮ್ಗೆ ಎಂಟರ್ ಆಗಿಬಿಟ್ಟು ಏನು ಮಾಡ್ತೀನಿ, ಇಲ್ಲಿ ಇನ್ನೊಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು ಬಂದುಬಿಟ್ಟು ನಮ್ಮದು 19th. ಓಕೆ, 19th.py. ಓಕೆ, ಅದ್ರ ಜೊತೆಗೇನೆ ಇನ್ನೊಂದು ಏನು ಮಾಡ್ತೀನಿ, ನಾನು ಒಂದು ಟೆಕ್ಸ್ಟ್ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಅದೊಂದು ಟೆಕ್ಸ್ಟ್ ಫೈಲ್ನ ಏನಂತ ಇಟ್ಕೊಳ್ತೀನಿ, ಸಮಥಿಂಗ್ file.txt. ಓಕೆ, ಸೊ txt ಫೈಲ್ ಒಂದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು. ಇಲ್ಲಿ ಏನು ಮಾಡ್ತೀನಿ, ನಾನು ಒಂದಿಷ್ಟು ಲೈನ್ಸ್ಗಳನ್ನ ಕೊಡ್ತೀನಿ, ಲೈಕ್ SSCRIPT ಸ್ಕ್ರಿಪ್ಟ್ KIDDI ಸ್ಕ್ರಿಪ್ಟ್ ಕಿಡಿ, ಪೈಥಾನ್ ಕೋರ್ಸ್ COURS ಕೋರ್ಸ್. ಓಕೆ, ಇಲ್ಲಿ ನೋಡಿ 3Dನ ಕೊಟ್ಬಿಟ್ಟಿದ್ದೀನಿ ಪೈಥಾನ್ ಕೋರ್ಸ್. ಆ ನಂತರ ಮತ್ತೇನು ಕೊಡೋಣ, ಇನ್ನೊಂದಿಷ್ಟು ಲೈನ್ಸ್ಗಳನ್ನ, ಲರ್ನ್ ಹ್ಯಾಕಿಂಗ್, ಹ್ಯಾಕಿಂಗ್, ಲರ್ನ್ ಕೋಡಿಂಗ್. ಆಮೇಲೆ ಅದು ಒಂದು ಲೈನ್ ಬರುತ್ತಲ್ಲ ಗೊತ್ತಾ, ಸಮಥಿಂಗ್ ಲೈಕ್ ಈಟ್ ಕೋಡ್ ಸ್ಲೀಪ್ REPEAT ರಿಪೀಟ್. ಓಕೆ, ಸೊ ಇದೊಂದಿಷ್ಟು ಏನು ಮಾಡಿದ್ದೀನಿ, ಇಲ್ಲಿ ಲೈನ್ಸ್ಗಳನ್ನ ಕೊಟ್ಟಿದ್ದೀನಿ ನಾನು ಒಂದು ಫೈಲ್ನಲ್ಲಿ, file.txt ಓಕೆ, ಸೊ ಇವಾಗ ಏನು ಮಾಡೋಣ, ಪೈನಲ್ಲಿ ನಾವೇನು 19.py ಅಂತ ಒಂದು ಪೈಥಾನ್ ಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು ಅಲ್ಲಿ ಬರೋಣ. ಇವಾಗ ತಿಳ್ಕೊಳ್ಳೋಣ ಈ ಫೈಲ್ನ ಯಾವ ರೀತಿ ಓಪನ್ ಮಾಡಬೇಕು ಆ್ಯಕ್ಚುಲಿ ನಾವು ಅಂತ. ಓಕೆ, ಫೈಲ್ನ ನಾವು ತುಂಬ ರೀತಿಯಿಂದ ಓಪನ್ ಮಾಡಬಹುದು. ಫಸ್ಟ್ ಒಂದು ಬರುತ್ತೆ ನಮ್ದು ರೀಡ್ ಮೋಡ್, ಆಮೇಲೆ ರೈಟ್ ಮೋಡ್, ಆಮೇಲೆ ಎಕ್ಸ್ ಮೋಡ್. ದಟ್ ಮೀನ್ಸ್ ಏನಾದರೂ ಫೈಲ್ ಎಕ್ಸಿಸ್ಟ್ ಆಗಿದ್ದಿಲ್ಲ ಅಂತಂದ್ರೆ ಆ ಫೈಲ್ ನೇಮ್ನ ಕ್ರಿಯೇಟ್ ಮಾಡುತ್ತೆ, ಅದು ಆ ನೇಮಿನ ಒಂದು ಫೈಲ್ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಬರುತ್ತೆ ಎ ಮೋಡ್, ಅಂದರೆ ಅದು ಆ್ಯಡ್ ಮಾಡುತ್ತೆ ಸಮ್ ಕಂಟೆಂಟ್ಸ್ನ. ಆಮೇಲೆ ಬರುತ್ತೆ ಟಿ ಮೋಡ್, ದಟ್ ಮೀನ್ಸ್ ಟೆಕ್ಸ್ಟ್ ಮೋಡ್ ಅಂತ ಹೇಳ್ಬೋದು. ಆಮೇಲೆ ಬರುತ್ತೆ ಬಿ ಮೋಡ್, ದಟ್ ಈಸ್ ಅವರ್ ಬೈನರಿ ಮೋಡ್ ಅಂತ ಹೇಳ್ಬೋದು. ಆಮೇಲೆ ರೀಡ್ ರೈಟ್ ಎರಡನ್ನೂ ಓಪನ್ ಮಾಡಬೇಕಾಗುತ್ತೆ ಅಂದರೆ ನಾವೇನು ಯೂಸ್ ಮಾಡ್ತೀವಿ, ಪ್ಲಸ್ ಮೋಡ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇವಾಗ ಒನ್ ಬೈ ಒನ್ ಎಲ್ಲ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಇವಾಗ ಏನು ಮಾಡ್ತೀನಿ, ಜಸ್ಟ್ ನಾ ರೀಡ್ ಮಾಡಬೇಕು, ಇದ್ರೊಳಗೆ ಏನು ಕಂಟೆಂಟ್ ಇದೆ ಅದನ್ನ ರೀಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನಾ ಏನು ಮಾಡಬೇಕಾಗುತ್ತೆ, ಫೈಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಫೈಲ್ನ ಓಪನ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾನೊಂದು ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಆ ವೇರಿಯೇಬಲ್ ನೇಮ್ ಏನಂತ ಕೊಡ್ತೀನಿ, ಫೈಲ್ ಅಂತ ಕೊಡ್ತೀನಿ. ಫೈಲ್ ಈಕ್ವಲ್ಸ್ ಟು ಓಪನ್ ಫೈಲ್ ನೇಮ್ನ ಕೊಡಬೇಕಾಗುತ್ತೆ. ಇಲ್ಲಿ ಡಬಲ್ ಕೋಟ್ಸ್ನಲ್ಲೋ ಅಥವಾ ಸಿಂಗಲ್ ಕೋಟ್ಸ್ನಲ್ಲೋ ನೀವು ಫೈಲ್ ನೇಮ್ನ ಕೊಡಬೇಕು. ಲೈಕ್ VAJEED ವಾಜಿದ್, ಸಾರಿ file.txt ಅಂತ ಇದೆಯಲ್ಲ, file.txt. ಓಕೆ, ಸೊ ಇದು ಡಿಫಾಲ್ಟ್ ಏನಿರುತ್ತೆ ಇದ್ರ ಮೋಡ್ ಅಂತಂದ್ರೆ ರೀಡ್ ಆಸ್ ಅ ಟೆಕ್ಸ್ಟ್ ಮೋಡ್ ಇರುತ್ತೆ. ಓಕೆ, ರೀಡ್ ಆಸ್ ಅ ಟೆಕ್ಸ್ಟ್ ಮೋಡ್, ಸಮಥಿಂಗ್ ಲೈಕ್ RT. ಆರ್ ಅಂದ್ರೆ ರೀಡ್, ಆಮೇಲೆ ಏನಿರುತ್ತೆ ಟಿ ಅಂದ್ರೆ ಟೆಕ್ಸ್ಟ್ ಮೋಡ್. ಇದು ಡಿಫಾಲ್ಟ್ ಇರುತ್ತೆ. ಓಕೆ, ಸೊ ನೀವು ಕೊಟ್ಟರು ಬರುತ್ತೆ, ಕೊಡದೇ ಇದ್ರೂ ಬರುತ್ತೆ. ಓಕೆ, ಸೊ ಕೊಟ್ಕೊಳ್ಳಿ, ಒಂದು ಒಳ್ಳೆ ಹ್ಯಾಬಿಟ್ ಅಂತ ಹೇಳ್ಬೋದು ಕೊಡೋದು. ಸೊ ರೀಡ್ ರೈಟ್ ಮೋಡ್, ಇದು ಮೋಡ್ಗಳನ್ನ ಮೆನ್ಷನ್ ಮಾಡಿಬಿಟ್ಟು ಏನು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದು ತುಂಬ ಒಳ್ಳೆ ಹ್ಯಾಬಿಟ್. ಸೊ ಕೊಡ್ತಿದ್ರೆ ಕೊಡ್ಬೋದು. ಓಕೆ, ನೀವು ಕೊಡದೇ ಇದ್ರೂ ಕೂಡ ಅದು ಡಿಫಾಲ್ಟ್ ವ್ಯಾಲ್ಯೂ ಆಗಿ ಏನು ತಗೊಳುತ್ತೆ, ರೀಡ್ ಆಸ್ ಅ ಟೆಕ್ಸ್ಟ್ ಅಂತ ಹೇಳಿ ತಗೊಳುತ್ತೆ. ಓಕೆ, ಸೊ ಇವಾಗ ಈ ಫೈಲ್ನಲ್ಲಿ ಏನೇನಿದೆಯೋ, ಸ್ಕ್ರಿಪ್ಟ್ ಕಿಡಿ, ಪೈಥಾನ್ ಕೋರ್ಸ್, ಲರ್ನ್ ಹ್ಯಾಕಿಂಗ್, ಲರ್ನ್ ಕೋಡಿಂಗ್, ಈಟ್ ಕೋಡ್ ಸ್ಲೀಪ್ ರಿಪೀಟ್ ಅಂತ, ಸೊ ಇವನ್ನ ಪ್ರಿಂಟ್ ಮಾಡಿಸೋದು ಹೆಂಗೆ, ರೈಟ್? ಸೊ ಅದನ್ನ ಪ್ರಿಂಟ್ ಮಾಡಿಸ್ಬೇಕಂದ್ರೆ ಅದನ್ನ ರೀಡ್ ಮಾಡಬೇಕು. ಇವಾಗ ರೀಡ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು ಫಂಕ್ಷನ್ ಬರುತ್ತೆ, ರೀಡ್ ಫಂಕ್ಷನ್. ಸೊ ಅದು ಏನು ಮಾಡ್ತಿದ್ರೆ ಬೇಸಿಕಲಿ ಒಂದು ಫೈಲ್ನಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ರೀಡ್ ಮಾಡಿಬಿಟ್ಟು ನಮಗೆ ಔಟ್ಪುಟ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಆರ್ ಅಂತ ಇಲ್ಲೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ನಾನು. ಆರ್ ಈಕ್ವಲ್ಸ್ ಟು file.read ರೀಡ್ ಅಂತ ಕೊಡ್ತೀನಿ. ಓಕೆ, ಸೊ ಇದೇನು ಮಾಡುತ್ತೆ ಅಂದರೆ ಅದರ ಫೈಲ್ನಲ್ಲಿ ಏನೇನಿದೆಯೋ ಅದನ್ನೆಲ್ಲ ರೀಡ್ ಮಾಡಿಬಿಟ್ಟು ಅದನ್ನ ಎಲ್ಲಿ ಸ್ಟೋರ್ ಮಾಡುತ್ತೆ, ನಮ್ದು ಆರ್ ಅನ್ನುವಂತಹ ವೇರಿಯೇಬಲ್ನಲ್ಲಿ ಸ್ಟೋರ್ ಮಾಡುತ್ತೆ. ಓಕೆ, ಸೊ ಇವಾಗ ಏನು ಮಾಡೋಣ, ಪ್ರಿಂಟ್ ಆರ್ ಮಾಡೋಣ. ಓಕೆ, ಸೊ ಆರ್ ವೇರಿಯೇಬಲ್ನಲ್ಲಿ ಏನೇನಿದೆಯೋ ಅದು ನಮಗೆ ಪ್ರಿಂಟ್ ಆಗಬೇಕು. ಆಲ್ ರೈಟ್,
ಸೊ ಇವಾಗ ಒಂದು ಫೈಲ್ ನ ಓಪನ್ ಮಾಡಿದೀವಿ, ಓಪನ್ ಆದ್ಮೇಲೆ ಅದನ್ನ ಕ್ಲೋಸ್ ಕೂಡ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಬೇರೆ ಫಂಕ್ಷನ್ಸ್ ಗಳು ಅಥವಾ ಬೇರೆ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಏನಾದ್ರು ನಾವು ಅದೇ ಫೈಲ್ ನ ಸೇಮ್ ಫೈಲ್ ನ ಯೂಸ್ ಮಾಡ್ತಾ ಇದ್ರೆ ನಮಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೇಮನ್ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಂಪಲ್ ಕೊಡೋದು ಹೋದ್ರೆ, ನೀವು ಸಲೂನಿಗೆ ಹೋಗಿರ್ತೀರಾ, ಓಕೆ, ಸೊ ಅಲ್ಲಿ ಹೇರ್ ಕಟಿಂಗ್ ಮಾಡಿಸ್ಕೋತೀರಾ, ಮಾಡಿಸ್ಕೊಂಡ್ ಆದ್ಮೇಲೆ ನೀವು ಸೀಟ್ ಬಿಟ್ಟು ಎದ್ದೇಳ್ಬೇಕು, ಎದ್ಬಿಟ್ಟು ಹೊರಗಡೆ ಹೋಗ್ಬೇಕು, ಆಮೇಲೆ ಅಲ್ಲಿ ಬಂದ್ಬಿಟ್ಟು ಆ ಸೀಟ್ ನ ಬೇರೆದವ್ರು ಯೂಸ್ ಮಾಡ್ಕೋತಾರೆ, ಅಂದ್ರೆ ಸಲೂನ್ ಅಲ್ಲಿ ಹೇರ್ ಕಟಿಂಗ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ. ಓಕೆ, ಅಕಸ್ಮಾತ್ ನೀವು ಹೇರ್ ಕಟಿಂಗ್ ಆದ್ಮೇಲೂ ಕೂಡ ಅದೇ ಸೀಟ್ ಮೇಲೆ ಕೂತಿದ್ರೆ ಆ ಸೀಟ್ ನ ಬೇರೆದವ್ರು ಯೂಸ್ ಮಾಡಕ್ಕಾಗಲ್ಲ, ಬಂದ್ಬಿಟ್ಟು ಆ ಸೀಟ್ ಮೇಲೆ ಕೂಡೋಕ್ ಆಗೋದಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಾಗುತ್ತೆ, ನಿಮ್ ಕೆಲಸ ಮುಗಿದಾದ್ಮೇಲೆ ಸೀಟ್ ಬಿಟ್ಟು ಎದ್ದೇಳ್ಬೇಕು. ಅದೇ ರೀತಿ ಒಂದು ಫೈಲ್ ನ ಓಪನ್ ಮಾಡಿರ್ತೀರಾ ಅಂದ್ಮೇಲೆ ಆ ಫೈಲ್ ನ ಕ್ಲೋಸ್ ಕೂಡ ಮಾಡಬೇಕು, ಇಲ್ಲಾಂದ್ರೆ ಬೇರೆದವ್ರು ಯೂಸ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಫೈಲ್ ನ ನಾವು ಕ್ಲೋಸ್ ಕೂಡ ಮಾಡ್ತೀವಿ. ಆ ಫೈಲ್ ನ ಯಾವ ರೀತಿ ಕ್ಲೋಸ್ ಮಾಡಬೇಕು, ಇವಾಗ ಫೈಲ್ ನ ಓಪನ್ ಮಾಡ್ಬಿಟ್ಟು ಎದ್ರಲ್ಲಿ ಸ್ಟೋರ್ ಮಾಡಿದೀವಿ, ಫೈಲ್ ನಲ್ಲಿ ಸ್ಟೋರ್ ಮಾಡಿದೀವಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಫೈಲ್ ಓಕೆ, ಫೈಲ್ ಡಾಟ್ ಕ್ಲೋಸ್ ಅಂತ ಬರುತ್ತೆ, SLOS ಕ್ಲೋಸ್, ದಾಟ್ಸ್ ಇಟ್. ಇವಾಗ ಏನಾಯ್ತು, ಒಂದು ಫೈಲ್ ನ ಓಪನ್ ಮಾಡಿದ್ವಿ, ಮತ್ತೆ ನಾವೇನ್ ಮಾಡಿದ್ವಿ, ಅದನ್ನ ಕ್ಲೋಸ್ ಕೂಡ ಮಾಡಿದ್ವಿ. ಆಲ್ರೈಟ್, ಸೊ ಇದನ್ನ ಪ್ರಿಂಟ್ ಮಾಡಿಸ್ಬಿಟ್ಟು ನೋಡೋಣ. ಇಲ್ಲಿ ಏನ್ ಮಾಡಿದ್ವಿ ನಾವು, ಫೈಲ್ ರೀಡ್ ಅಂತ ಮಾಡಿಸಿದ್ವಿ. ಓಕೆ, ಜಸ್ಟ್ ಪ್ರಿಂಟ್ ಮಾಡೋಣ, ಇದನ್ನ ಏನ್ ಬರುತ್ತೆ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು, ಸ್ಕ್ರಿಪ್ಟ್ ಕಿಡಿ, ಪೈಥಾನ್ ಕೋರ್ಸ್, ಲರ್ನ್ ಹ್ಯಾಕಿಂಗ್, ಲರ್ನ್ ಕೋಡಿಂಗ್, ಈಟ್ ಕೋಡ್, ಸ್ಲೀಪ್, ರಿಪೀಟ್. ಓಕೆ, ಸೊ ಈ ಫೈಲ್ ನಲ್ಲಿ ಏನೇನಿತ್ತೋ ಅದೇ ನಮಗೆ ಏನಾಗ್ತಾ ಇದೆ, ಇಲ್ಲಿ ಪ್ರಿಂಟ್ ಆಗ್ತಾ ಇದೆ, ಹೊರಗಡೆ ಬರ್ತಾ ಇದೆ, ರೈಟ್? ಸೊ ಪ್ರಿಂಟ್ ಆಗ್ಬಿಟ್ಟು ಡಿಸ್ಪ್ಲೇ ಆಗ್ತಾ ಇದೆ ನಮಗೆ. ಇವಾಗ ಏನಾಯ್ತು, ಫೈಲ್ ನಲ್ಲಿ ಏನೇನ್ ಕಂಟೆಂಟ್ ಇತ್ತೋ ಅಷ್ಟು ಕಂಟೆಂಟ್ ನಮಗೆ ಸಿಕ್ಬಿಡ್ತು. ಅಕಸ್ಮಾತ್ ನಾವು ಲೆಟರ್ ಬೈ ಲೆಟರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಂಥದ್ದು ಏನಾದ್ರು ಇತ್ತು ಅಂದ್ರೆ, ಸೊ ಅದನ್ನ ಯಾವ ರೀತಿ ಮಾಡ್ತೀವಿ, ಲೆಟರ್ ಬೈ ಲೆಟರ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಲೆಟರ್ ಬೈ ಲೆಟರ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಫಾರ್ ಲೂಪ್ ನ ಯೂಸ್ ಮಾಡ್ಕೊಳ್ತೀನಿ. ಫಾರ್ LTR ಇನ್ ಆರ್. ಓಕೆ, ಸೊ ಆರ್ ನಲ್ಲಿ ಏನ್ ಮಾಡಿದ್ವಿ, ನಾವು ಆಲ್ರೆಡಿ ಫೈಲ್ ನ ರೀಡ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ LTR ಇನ್ ಆರ್ ಅಂತ ಕೊಟ್ಬಿಟ್ಟು ಏನ್ ಮಾಡ್ತೀನಿ ನಾನು, ಪ್ರಿಂಟ್ LTR ಅಂತ ಕೊಡ್ತೀನಿ. ಓಕೆ, ಸೇವ್ ಮಾಡ್ಬಿಟ್ಟು ಇದನ್ನ ಏನ್ ಮಾಡೋಣ, ರನ್ ಮಾಡೋಣ. ಓಕೆ, ರನ್ ಮಾಡಿದಾಗ ಇಲ್ಲಿ ನೋಡ್ಬೋದು ಲೆಟರ್ ಬೈ ಲೆಟರ್ ಪ್ರಿಂಟ್ ಆಗ್ತಾ ಇದೆ ನಮಗೆ. ಓಕೆ, ಸೊ ಲೆಟರ್ ಬೈ ಲೆಟರ್ ಒಂದೊಂದೇ ಲೆಟರ್ ಏನಾಗ್ತಾ ಇದೆ ನಮಗೆ ಪ್ರಿಂಟ್ ಆಗ್ತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಲ್ ರೈಟ್, ಸೊ ಒನ್ ಬೈ ಒನ್ ಲೆಟರ್ ಪ್ರಿಂಟ್ ಆಗ್ತಾ ಇದೆ. ಅಕಸ್ಮಾತ್ ನಮ್ಗೆ ಏನಾದ್ರು ಲೈನ್ ಬೈ ಲೈನ್ ಪ್ರಿಂಟ್ ಆಗೋದಿತ್ತು ಅಂದ್ರೆ ಒಂದೊಂದೇ ಲೈನ್ ನ ನಾವು ಇಟರೇಟ್ ಮಾಡ್ಬೇಕಾಗಿತ್ತು. ಇದನ್ನ ಎಕ್ಸಾಂಪಲ್ ಕೊಡೋದಾದ್ರೆ ನಮಗೆ ಈ ರೀತಿ ತೋರಿಸಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಸೊ ಲೆಟರ್ ಜೊತೆ ನಾ ಏನ್ ಆಡ್ ಮಾಡ್ತೀನಿ, ಒನ್ ಆಡ್ ಮಾಡ್ತೀನಿ. ಇವಾಗ ಎಸ್ ಬರುತ್ತೆ ಅಂದ್ರೆ ಎಸ್ ಜೊತೆಗೆ ಒನ್ ಕೂಡ ಬರ್ಬೇಕು. ಸೊ ಆ ರೀತಿ ನಾನು ಏನ್ ಮಾಡ್ತೀನಿ, ಆಡ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ಬೋದು ನೀವು ಹೆಂಗ್ ಕಾಣಿಸುತ್ತೆ ಇದು ಅಂತ. ಓಕೆ, ಇಲ್ಲಿ ನೋಡ್ಬೋದು ನಾ ಏನ್ ಮಾಡ್ತಾ ಇದೀನಿ, ಲೆಟರ್ ಬೈ ಲೆಟರ್ ಇಟರೇಟ್ ಮಾಡ್ತಾ ಇದ್ದೀನಿ. ಓಕೆ, ಎಸ್ ಜೊತೆ ಒನ್ ಬಂದಿದೆ, ಸಿ ಜೊತೆ ಒನ್ ಬಂದಿದೆ, ಆರ್ ಜೊತೆ ಒನ್ ಬಂದಿದೆ, ಐ ಜೊತೆ ಒನ್ ಬಂದಿದೆ. ಸೊ ಲೈನ್ ಬೈ ಲೈನ್ ನಾ ಏನ್ ಮಾಡ್ಬೋದು, ಇಟರೇಟ್ ಮಾಡ್ಬೋದು. ಒಂದೊಂದು ಲೆಟರ್ ಜೊತೆ ನಾನೇನಾದ್ರೂ ಫಂಕ್ಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ಬೋದು. ಓಕೆ, ಸೊ ಲೈನ್ ಬೈ ಲೈನ್, ಇದು ಲೆಟರ್ ಬೈ ಲೆಟರ್. ಅಕಸ್ಮಾತ್ ನಾ ಲೆಟರ್ ಬೈ ಲೆಟರ್ ಬೇಡ ಗುರು, ನಂಗೆ ಲೈನ್ ಬೈ ಲೈನ್ ಬೇಕು ಅಂತಂದ್ರೆ, ಓಕೆ, ಒಂದೊಂದೇ ಲೈನ್ ಜೊತೆ ನಾ ಏನಾದ್ರು ಆಪರೇಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡೋದಿತ್ತು ಅಂದ್ರೆ, ಈ ಸ್ಕ್ರಿಪ್ಟ್ ಕಿಡಿ ಜೊತೆ ಒಂದು ಏನಾದ್ರು ಫಂಕ್ಷನ್ ನ ಪರ್ಫಾರ್ಮ್ ಮಾಡಬೇಕು, ಪೈಥಾನ್ ಜೊತೆ ಒಂದು ಫಂಕ್ಷನ್ ನ, ಸೊ ಈ ರೀತಿ ಮಾಡೋದಿತ್ತಂದ್ರೆ ಏನ್ ಮಾಡ್ಬೇಕು ನಾನು, ಆ ಟೈಮ್ ನಲ್ಲಿ ನಾ ಏನ್ ಮಾಡ್ತೀನಿ, ರೀಡ್ ಫೈಲ್ ಏನಂತ ಮಾಡಿದ್ವಲ್ಲ ಆ ಫಂಕ್ಷನ್ ಟಾರ್ಗೆಟ್ ಮಾಡಲ್ಲ, ಅಂದ್ರೆ ಈ ವೇರಿಯೇಬಲ್ ಟಾರ್ಗೆಟ್ ಮಾಡಲ್ಲ, ನಾವು ಡೈರೆಕ್ಟ್ ಫೈಲ್ಗೆ ಟಾರ್ಗೆಟ್ ಮಾಡ್ತೀವಿ. ಸೊ ಡೈರೆಕ್ಟ್ ಫೈಲ್ಗೆ ಟಾರ್ಗೆಟ್ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಸಮಥಿಂಗ್ ಲೈಕ್ ಫಾರ್ ಲೈನ್ ಇನ್ ಫೈಲ್ ಅಂತ ಕೊಟ್ಬಿಟ್ಟು ಇವಾಗ ಏನ್ ಮಾಡಿಸ್ತೀನಿ, ಪ್ರಿಂಟ್ ಲೈನ್ ಮಾಡಿದ್ರೆ ಇದೇನಾಗುತ್ತೆ, ಲೈನ್ ಬೈ ಲೈನ್ ಇಟರೇಟ್ ಆಗುತ್ತೆ. ಓಕೆ, ಸೊ ಒನ್ ಬೈ ಒನ್ ಒಂದೊಂದೇ ಲೈನ್ ಜೊತೆ ನಾ ಏನಾದ್ರು ಆಪರೇಷನ್ಸ್ ಗಳನ್ನ ಪರ್ಫಾರ್ಮ್ ಮಾಡಬಹುದು. ಈ ಸ್ಕ್ರಿಪ್ಟ್ ಕಿಡಿ ಅಂತ ಬಂದಿದೆ, ಒಂದು ಲೈನ್ ಬಿಟ್ಟಿದೆ, ಆಮೇಲೆ ಪೈಥಾನ್ ಅಂತ ಬಂದಿದೆ, ಈ ರೀತಿ ಬರ್ತಾ ಇದೆ. ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೆ ಅಂದ್ರೆ ಇಲ್ಲಿ ನೋಡಿ, ಮತ್ತೊಂದ್ಸತಿ ನಾವು ಒನ್ ಅಂತ ಕೊಡ್ತೀನಿ. ಇಲ್ಲಿ ಇದು ಲೈನ್, ಪ್ರತಿ ಒಂದು ಲೈನ್ ಜೊತೆ ಒನ್ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದನ್ನ ರನ್ ಮಾಡ್ಬಿಟ್ಟು ನೋಡೋಣ. ಓಕೆ, ನೋಡ್ಬೋದು ಇಲ್ಲಿ ಸ್ಕ್ರಿಪ್ಟ್ ಕಿಡಿ ಒನ್ ಅಂತ ಬಂದಿದೆ, ಪೈಥಾನ್ ಒನ್ ಅಂತ ಬಂದಿದೆ, ಲರ್ನ್ ಹ್ಯಾಕಿಂಗ್ ಒನ್ ಅಂತ ಬಂದಿದೆ, ಲರ್ನ್ ಕೋಡಿಂಗ್ ಒನ್ ಅಂತ ಬಂದಿದೆ, ಈಟ್ ಕೋಡ್ ಸ್ಲೀಪ್ ರಿಪೀಟ್ ಅದ್ರ ಜೊತೆ ಕೂಡ ಒನ್ ಅಂತ ಬಂದಿದೆ. ಓಕೆ, ಸೊ ಈ ರೀತಿ ಏನ್ ಮಾಡ್ಬೋದು, ನಾವು ಲೈನ್ ಬೈ ಲೈನ್ ಇಟರೇಟ್ ಮಾಡ್ಬೋದು. ಲೈನ್ ಬೈ ಲೈನ್ ಯಾವ ರೀತಿ ಇಟರೇಟ್ ಮಾಡ್ಬೋದು, ಆಮೇಲೆ ಲೆಟರ್ ಬೈ ಲೆಟರ್ ಯಾವ ರೀತಿ ಇಟರೇಟ್ ಮಾಡಬಹುದು ಅಂತ ನಿಮ್ಗೆ ಏನ್ ಮಾಡಿದೆ, ನಾನು ಎಕ್ಸ್ಪ್ಲೈನ್ ಮಾಡಿದೆ ಇವಾಗ. ಸೊ ಇವಾಗ ಏನ್ ಮಾಡೋಣ, ಇದನ್ನ ಕೂಡ ಕಮೆಂಟ್ ಔಟ್ ಮಾಡ್ಕೊಳ್ಳೋಣ. ಕಮೆಂಟ್ ಔಟ್ ಮಾಡ್ಕೊಂಡ್ಬಿಟ್ಟು ಲೆಟ್ ಮಿ ಡೂ ಒನ್ ಥಿಂಗ್, ನಂಗೆ ಒಂದೊಂದೇ ಲೈನ್ ಪ್ರಿಂಟ್ ಆಗಬೇಕು. ಓಕೆ, ಸೊ ಇಲ್ಲಿ ಲೈನ್ ಬೈ ಲೈನ್ ಇಟರೇಟ್ ಮಾಡಿದಾಗ ಕೂಡ ಏನಾಯ್ತು, ನಂಗೆ ಒಂದೊಂದೇ ಲೈನ್ ಪ್ರಿಂಟ್ ಆಗಲಿಲ್ಲ, ಅಷ್ಟು ಲೈನ್ಸ್ ಗಳು ಎಟ್ ಎ ಟೈಮ್ ಪ್ರಿಂಟ್ ಆಗ್ತಾ ಇದ್ವು, ಬಟ್ ಒನ್ ಬೈ ಒನ್ ಪ್ರಿಂಟ್ ಆಗ್ತಾ ಇದ್ವು ಅಷ್ಟೇ. ಓಕೆ, ನಂಗೆ ಒಂದೇ ಲೈನ್ ಪ್ರಿಂಟ್ ಆಗಬೇಕು ಅಂದ್ರೆ ಅವಾಗ ನಾ ಏನ್ ಮಾಡ್ತೀನಿ ಅಂತಂದ್ರೆ, ಇನ್ನೊಂದು ಫಂಕ್ಷನ್ ಬರುತ್ತೆ ನಮ್ಮ ಹತ್ರ, ರೀಡ್ ಲೈನ್ಸ್ ಅಂತ. ಸೊ ಅದನ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಪ್ರಿಂಟ್ ಫೈಲ್ ಡಾಟ್ READ ರೀಡ್ ಲೈನ್ಸ್ ಅಲ್ಲ, ರೀಡ್ ಲೈನ್ ಅಂತ ಕೊಟ್ರೆ ಏನಾಗುತ್ತೆ,
ಇದು ಒಂದೊಂದೇ ಲೈನ್ ನ ಪ್ರಿಂಟ್ ಮಾಡಿಸುತ್ತೆ. ಓಕೆ, ಸೊ ಇದನ್ನ ರನ್ ಮಾಡ್ಬಿಟ್ಟು ನೋಡೋಣ. ಇಲ್ಲಿ ನೋಡ್ಬೋದು ಫಸ್ಟ್ ಲೈನ್ ಏನಿದೆ ಅದನ್ನ ಮಾತ್ರ ಪ್ರಿಂಟ್ ಮಾಡಿಸಿದೆ, ಸ್ಕ್ರಿಪ್ಟ್ ಕಿಡಿ ಅಂತ. ಓಕೆ, ಸೊ ಸ್ಕ್ರಿಪ್ಟ್ ಕಿಡಿ ನಮ್ದು ಫಸ್ಟ್ ಲೈನ್, ಇದೇನ್ ಮಾಡ್ತು ಫಸ್ಟ್ ಲೈನ್ ನ ಪ್ರಿಂಟ್ ಮಾಡಿಸ್ತು. ಓಕೆ, ಸೊ ಇದನ್ನ ನಾನು ಮತ್ತೊಂದ್ಸತಿ ರನ್ ಮಾಡಿಸ್ತೀನಿ ಅಂತ ಇಟ್ಕೊಳ್ಳಿ, ಸೆಕೆಂಡ್ ಲೈನ್ ಪ್ರಿಂಟ್ ಆಗುತ್ತೆ ಈ ಸತಿ. ಓಕೆ, ನಮ್ಮ ಪಾಯಿಂಟರ್ ಎಲ್ಲಿ ಬಂತು ಇವಾಗ, ಪೈಥಾನ್ ಕೋರ್ಸಿಗೆ ಬಂತು. ಓಕೆ, ಸೊ ಇಲ್ಲಿ ಬಂದಿದೆ ನಮ್ಮ ಪಾಯಿಂಟರ್. ಸೊ ಅದೇ ರೀತಿ ನಾ ಏನ್ ಮಾಡ್ತೀನಿ ಇವಾಗ, ಇನ್ನೊಂದ್ಸತಿ ಪ್ರಿಂಟ್ ಮಾಡಿಸಿದ್ರೆ ಥರ್ಡ್ ಲೈನ್ ಪ್ರಿಂಟ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಇವಾಗ ಥರ್ಡ್ ಲೈನ್ ಪ್ರಿಂಟ್ ಆಯ್ತು. ಫಸ್ಟ್ ಸ್ಕ್ರಿಪ್ಟ್ ಕಿಡಿ ಪ್ರಿಂಟ್ ಆಯ್ತು, ಪೈಥಾನ್ ಕೋರ್ಸ್ ಪ್ರಿಂಟ್ ಆಯ್ತು, ಲರ್ನ್ ಹ್ಯಾಕಿಂಗ್ ಪ್ರಿಂಟ್ ಆಯ್ತು. ನೀವು ಯಾವ ರೀತಿ ಪ್ರಿಂಟ್ ಮಾಡಿಸ್ತಾ ಹೋಗ್ತಿರೋ ಆ ರೀತಿ ಇದು ಪ್ರಿಂಟ್ ಆಗ್ತಾ ಹೋಗುತ್ತೆ. ವಾಟ್ ಇಫ್ ಇಲ್ಲಿ ಎಷ್ಟು ಲೈನ್ಸ್ ಗಳಿದಾವೆ, 1 2 3 4 5 ಲೈನ್ಸ್ ಗಳಿದಾವೆ. ಸೊ ನಾ ಇವಾಗ ಏನ್ ಮಾಡ್ತೀನಿ, 4 5 6 ಪ್ರಿಂಟ್ ಮಾಡಿಸ್ತೀನಿ, 6 ಸತಿ ಪ್ರಿಂಟ್ ಮಾಡಿಸ್ತೀನಿ. ಅವಾಗ ಏನಾಗುತ್ತೆ, ಲೆಟ್ ಮಿ ಚೆಕ್ ಇಟ್ ಔಟ್. ಸೊ ಅವಾಗ ಏನೂ ಆಗೋದಿಲ್ಲ, ಇದು ಪ್ರಿಂಟ್ ಮಾಡಕ್ಕೂ ಹೋಗೋದಿಲ್ಲ, ಎರರ್ನು ಥ್ರೋ ಮಾಡೋದಿಲ್ಲ. ನೋಡ್ಬೋದು ಇಲ್ಲಿ. ಓಕೆ, ಇದೊಂದು ಸ್ಪೇಸ್ನ ಎಂಟಿ ಸ್ಪೇಸ್ನ ಪ್ರಿಂಟ್ ಮಾಡಿಸ್ತಾ ಇದೆ. ಓಕೆ, ಲೆಟ್ ಮಿ ಚೆಕ್, ಎಂಟಿ ಸ್ಪೇಸ್ ಇದೆ ಇಲ್ಲ. ಸೊ ಇದು ತನ್ನಿಂದ ತಾನೇ ಒಂದು ಎಂಟಿ ಸ್ಪೇಸ್ನ ಕ್ರಿಯೇಟ್ ಮಾಡಿಬಿಟ್ಟು ಪ್ರಿಂಟ್ ಮಾಡಿಸ್ತಾ ಇದೆ. ಇನ್ನೊಂದ್ಸತಿ ರನ್ ಮಾಡೋಣ ಇದನ್ನ. ನೋಡ್ಬೋದು ಇಲ್ಲಿ ಸ್ಪೇಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಾವು ಯಾವ ರೀತಿ ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದೀವೋ ಆ ರೀತಿ ನೋಡ್ತಾ ಇರ್ಬೋದು. ಇಲ್ಲಿ ಎಂಟಿ ಸ್ಪೇಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ರೈಟ್, ಸೊ ಇದು ಏನು ಪ್ರಿಂಟ್ ಮಾಡಿಸಲ್ಲ, ಒಂದು ಎಂಟಿ ಸ್ಪೇಸ್ನ ಪ್ರಿಂಟ್ ಮಾಡಿಸುತ್ತೆ. ದ್ಯಾಟ್ಸ್ ಇಟ್. ಓಕೆ ಗೈಸ್, ದ್ಯಾಟ್ಸ್ ಆಲ್ ಫಾರ್ ಟುಡೇ. ಇವತ್ತು ನಾವೇನ್ ಮಾಡಿದ್ವಿ, ಒಂದು ಫೈಲ್ನ ಯಾವ ರೀತಿ ರೀಡ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ, ರೈಟ್ ಯಾವ ರೀತಿ ಮಾಡ್ತೀವಿ, ಅದ್ರ ಫಂಕ್ಷನ್ಸ್ಗಳು ಏನು ಅಂತ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.